ಕಾಂತಾರ ಒಂದು ದಂತಕಥೆ, ಬಿಹೈಂಡ್ ದ ಸೀನ್ಸ್ನ ರೋಚಕ ಕಥೆಯನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಒಂದು ಊರಲ್ಲಿ ಒಬ್ಬ ರಾಜ ಇದ್ದಂತೆ. ಅವನು ಯಾವುದೋ ಒಂದು ಕಲ್ಲಿಗೋಸ್ಕರ ವಿಶಾಲವಾದ ಭೂಮಿನ ತನ್ನ ಊರಿನವ್ರಿಗೆ ಬಿಟ್ಕೊಟ್ನಂತೆ. ಕೊಟ್ಟ ಜಾಗವನ್ನು ವಾಪಸ್ ತಗೊಂಡ್ರೆ ದೈವ ಕೊಟ್ಟ ಮಾತಿಗೆ ತಪ್ಪಿದಾಗ ಆಗೋದಿಲ್ಲ. ಈಗ ಗಂಟೆಗೆ ಇಳಿಯುತ್ತಿರುವಂತಹ ಕೋಣಗಳು ಕಾಡುಬೆಟ್ಟು ಶಿವಣ್ಣನವರು. ನಿಮ್ ಶೋಕಿ ಆಚರಣೆಗಳಿಂದ ಕಾಡಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆಲ್ಲ ತೊಂದರೆ ಆಗ್ತಾ ಇದೆ, ಗೊತ್ತಾಗ್ತಾ ಇಲ್ವಾ ನಿಮ್ಗೆ? ಶೋಕಿ ಈಗಳೇ ಶೋಕಿ ಅಂತೆ. ಹಾಗಾದ್ರೆ ಪ್ರಾಣಿ ಪಕ್ಷಿಗಳು ಬಂದು ನಿಮ್ಮ ಕಂಪ್ಲೇಂಟ್ ಮಾಡಿದ್ವಾ? ಯಾಕೆ ದೊಡ್ಡ ಅನಾಥ ಆಗೋ ಕಂತ ಹೋಗ್ತಿರೋದು ನೋಡಿದ್ರೆ ಪರ್ಸನಲ್ ಅಜೆಂಡಾ ಕಾಣಿಸ್ತಿದೆ. ಸರ್ಕಾರದ ಆದೇಶ, ನಮ್ ಕಾಡಿನ ಸುತ್ತಾಡ್ದೆ ಎಷ್ಟು ಅಂತ ಹೇಳ್ಬೇಕಾಗತ್ತೆ. ಜಾಗ ಮುಟ್ಟಿ ನೋಡ. ಧೈರ್ಯ ಬರೋದು ನಿನ್ನೊಳಗಿನ ಕೆಚ್ಚಿನಿಂದ, ಆದರೆ ನಿನ್ನೊಳಗಿನ ಕೆಚ್ಚು ನಿನ್ನನ್ನೇ ಸುಡದಿರಲಿ. ಶಿವ ಮತ್ತೆ ಗ್ಯಾಂಗ್ ಅನ್ನು ಹಿಡಿಸಿಕೊಡ್ತಾನೆ ಸರ್. ಅದಿದ್ದು ಮಧ್ಯದಲ್ಲಿ ಫಾರೆಸ್ಟ್ ಆಫೀಸರ್ ಬಂದು ಸತ್ತ ಅಲ್ಲ. ಸಂಬಳ ಸರ್ಕಾರದ್ದು, ಸರ್ವಿಸ್ ಇವನಿಗೆ ಮಾಡ್ತಾ ಇದೀಯ. ಮರಗಳು ಹೋಗ್ತಿರುವಾಗ ನಿಮ್ಮ ರೆಪ್ಯುಟೇಷನ್ ಹೋಗ್ತಿದೆ. ಶಿಕಾರಿನೂ ಜೋರ ನಡೀತಿದೆ. ಡಿಪಾರ್ಟ್ಮೆಂಟ್ಗೆ ತೊಂದರೆ ಆಗೋ ಒಂದು ಹೆಜ್ಜೆ ಕಾಣಿಸಿದ್ರು ಏರೋಪ್ಲೇನ್ ಹತ್ಸ್ಬಿಡ್ತೀವಿ. ಅದ್ರಲ್ಲೊಮ್ಮೆ ಹೋಗ್ಬೇಕು. ನಿಮಗೂ ಫಾರೆಸ್ಟ್ ಆಫೀಸರ್ ಇರುವ ಜಾಗ ಇಡೀ ಊರಿಗೆ ಗೊತ್ತುಂಟು. ಮಾಡ್ರಿ ಕೇಸ್ ಮಾರ. ನಾಡು ಬೆಳಕಾಗುವಂತ ಹೊತ್ತು ಗೊತ್ತಿನಾರೆ. ನನ್ನ ರಾಜಸ್ಥಾನದಲ್ಲಿ ನಿಂತು ಕೇಳುವಂತ ವಾಡಿಕೆ, ಕೇಳುವಂತ ಪ್ರಶ್ನೆ ಏನಾದ್ರೂ ಉಳಿದಿದೆಯಾ ಗೊತ್ತಿನಾರೆ? ಪಂಜುರ್ಲಿ, ಸದ್ಯಕ್ಕೆ ನಮ್ಮ ಹತ್ರ ಕೇಳುವಂತ ಪ್ರಶ್ನೆ ಏನಿಲ್ಲ. ನನ್ಗೆ ಉಂಟು. ಈಗ ಈ ಜಾಗ, ಈ ಆಸ್ತಿ, ಈ ಭೂಮಿ ಇದ್ಯಾವುದು ಈ ಊರಿನವರದಲ್ಲ. ಮಾತಾಡ್ಬೇಡ ಮಾರ, ಸುಮ್ಮನೆ. ಆಯ್ತು ಮಾರ, ನಿಮ್ಮದಲ್ಲ, ನನ್ನದು. ಇದನ್ನ ನೀನ್ ನನಗೆ ಹಿಂತಿರುಗಿಸಿ ಕೊಡ್ಬೇಕು. ಬಹಳ ಒಳ್ಳೆ ಪ್ರಾರ್ಥನೆ, ಬಹಳ ಒಳ್ಳೆ ಪ್ರಾರ್ಥನೆ ಗೊತ್ತಿನಾರೆ. ನಿಮ್ಮ ಜಾಗ ನಾನು ಹಿಂದಿರಿಸಿ ಕೊಡ್ತೇನೆ. ಊರಿನವರ ಜಾಗವನ್ನು ನಾನು ನಿಮ್ಗೆ ಹಿಂದಿರಿಸಿ ಕೊಡ್ತೇನೆ. ಆದ್ರೆ ನಾನಿಲ್ಲಿವರೆಗೆ ನಿಮಗೆ ಕೊಟ್ಟಂತ ನೆಮ್ಮದಿನ ನೀವು ಹಿಂತಿರಿಸಿ ಕೊಡ್ಬೋದಾ ಗೊತ್ತಿನಾರೆ? ಈಗ ನಿಂಗೆ ಕೊಡಿಸ್ಲಿಕ್ಕೆ ಆಗುದಿಲ್ವಾ? ತೊಂದರೆ ಇಲ್ಲ, ಇದರ ತೀರ್ಮಾನ ಎಲ್ಲಿ ಆಗ್ಬೇಕೋ ಅಲ್ಲಿ ಮಾಡಿಸ್ಕೊಳ್ತೇನೆ ನಾನು. ಕೋರ್ಟಿಗೆ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ. ಜಾಗ ಊರಿನವ್ರದ್ದು, ಅದರ ತೀರ್ಮಾನ ಇವತ್ತಲ್ಲ, ಮುಂದೊಂದು ಕಾಲ ಬರಬೇಕಾಗ್ತದೆ. ಊರಿನವರಿಗೆ ಸೇರಿದ್ದ ಇದು ದೈವ ಮಾತಾಡುದ, ದೈವ ನರ್ತಕ ಮಾತಾಡುದ? ದೈವ ನರ್ತಕನ ಇವತ್ತೇ ತೀರ್ಮಾನ ಆಗಿ. ನರ್ತಕನಾದ್ರೆ
ನಾನು ನಿಮಗೆ ಸಿಗುವಂತವನಾಗ್ಲಿ. ದೈವವಾದ್ರೆ వరారూపో దైవవరిష్టం వరారూపో దైవవరిష్టం